ಹಲೋ ಎವ್ರಿವನ್, ಇದು ಮಂಗಳವಾರದ ಬ್ಲಾಗ್. ಅರ್ಲಿ ಮಾರ್ನಿಂಗ್ಗೆ ಎದ್ಬಿಟ್ಟು ನಾನು ಹಸ್ಬೆಂಡ್ ಆ್ಯಂಡ್ ಕವನ್ ಬೀಚ್ ಹತ್ರ ಹೋಗಿದ್ವಿ. ಲಾಸ್ಟ್ ಟೈಮ್ ಒಂದ್ಸತಿ ನೋಡ್ಕೊಂಬರೋಣ ಹೇಗಿರುತ್ತೆ ಬೀಚ್ ವ್ಯೂ ಅಂತ ಹೇಳಿ ಹೋಗಿದ್ವಿ. ನಮ್ಮ ಫ್ರೆಂಡ್ಸಿನ ಮಲಗಿದ್ರು, ಮತ್ತು ಇನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾವು 3 ಜನ ಅಷ್ಟೇ ಹೋಗಿದ್ವಿ. ಹಾಗೆ ಅಲ್ಲಿಂದ ರೂಮೆಲ್ಲ ಚೆಕ್ಔಟ್ ಆಗಿ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಾವು ಸೆಲೆಕ್ಟ್ ಮಾಡಿರುವಂಥ ಡೆಸ್ಟಿನೇಷನ್ ದಾಂಡೇಲಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿರುವಂಥ ರೆಸಾರ್ಟ್ ಬಂದು ಉಡ್ಪೀಕರ್ ಅಂತ ಹೇಳ್ಬಿಟ್ಟು ತುಂಬಾ ಹೈಜಿನ್ ಆಗಿ ಆ್ಯಂಡ್ ಆ್ಯಂಬಿಯನ್ಸ್ ವಾಸ್ ಸೂಪರ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ದಾಂಡೇಲಿನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ರೆಸಾರ್ಟ್ನ ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿದೆ, ಇನ್ನು ಕಾಮ್ ಆ್ಯಂಡ್ ಕೂಲ್ ಆಗಿದೆ. ನಮಗಂತೂ ಫುಲ್ ಫಿದಾ ಆಗೋಗ್ಬಿಟ್ಟಿದ್ದೀವಿ. ಮತ್ತು ಫ್ಯೂಚರಲ್ಲಿ ಹೋಗೋ ಆಸೆ ಕೂಡ ಇದೆ. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇಲ್ಲಿನ ಫುಡ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಅಷ್ಟೇ ಚೆನ್ನಾಗಿತ್ತು. ನನಗಂತೂ ತುಂಬಾ ಅಂದರೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ನೈಟ್ ವ್ಯೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.